ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ ಮನೆ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅಂದರೆ ಭಾವನೆಗಳಿಗೆ ಇಲ್ಲಿ ಬೆಲೆನೇ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಕಾವ್ಯವರ ಭಾವನೆಗೆ ಬೆಲೆ ಇಲ್ವಾ ಇಲ್ಲಿ ಅಂತ ಹೇಳುವಂಥ ರೀತಿಯಲ್ಲಿ ಕೂಡ ಇಲ್ಲಿ ಪ್ರೋಮೋ ಹಾಕಿದ್ದಾರೆ. ಬನ್ನಿ ಮೊದಲನೇದಾಗಿ ಪ್ರೋಮೋ ನೋಡೋಣ ಯಾವ ರೀತಿ ಬಿಟ್ಟಿದ್ದಾರೆ ಅಂತ. ನಾಮಿನೇಷನ್ ಮಾಡಿರೋ ವಿಚಾರದಲ್ಲಿ ಗಿಲ್ಲಿ ಮಾತಾಡ್ತಾ ಇರೋದು. ಫಸ್ಟ್ ಅಲ್ಲೇ ತಪ್ಪು ಮಾಡಿದ್ ನಾನು ಜಂಟಿಯಾಗೆ ಹೋಗ್ಬಾರ್ದಾಗಿತ್ತು. ನಿಜವಾಗ್ಲೂ ಸ್ಪಂದನ ಅಲ್ಲ ಕಣ್ರಿ ಲಕ್ಕಿ, ನೀವು ಕಣ್ರಿ ಲಕ್ಕಿ. ಇಷ್ಟೆಲ್ಲ ಮನ್ಸಲ್ಲಿ ಇದೆ ಅನ್ನೋದಾದ್ರೆ ಹೇಳ್ಬೇಕಿತ್ತು ಇಷ್ಟ ದಿನ. ನಾನ್ ನಿಂತರ ಅಲ್ವಲ್ಲ, ಈಗಲೂ ಹೇಳ್ತೀನಿ ನೀನ್ ಫ್ರೀ ಪ್ರಾಡಕ್ಟ್ ಅಂತ ಹೇಳಿ. ಫ್ರೀ ಪ್ರಾಡಕ್ಟ್ ಅಂತ ಅವರಲ್ಲ ಅಂದ್ರೆ ಇದು ಅಶ್ವಿನಿ ಸ್ಟಾರ್ಟಿಂಗ್ ಅನ್ಸುತ್ತೆ ಹೇಳಿದ್ರು. ಇವತ್ತು ಅವನು ಹೇಳಿದಷ್ಟು ಇನ್ನಲ್ಲಿ ನೀರು ಬರ್ತಾ ಇದೆ ಅಂದರೆ ಇವಾಗ ಕಾಯೋರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಬಟ್ ಇನ್ನೊಂದು ಏನು ಗಮನಿಸಬೇಕು ನಾವು ಅಂತಂದರೆ ನಿಮಗೆ ನೆನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ. ನೆನ್ನೆ ಎಪಿಸೋಡಲ್ಲಿ ಈಗ ಏನು ವಿಲನ್ ಇದ್ದಾರೋ ಅಂದರೆ ಬಿಗ್ ಬಾಸ್ ಬದಲು ಈಗ ಏನು ವಿಲನ್ ಇದ್ದಾರೋ ಆ ವಿಲನ್ ಏನು ಹೇಳ್ತಾರೆ ಅಂತ ಅಂದರೆ ಈಗ ಅಶ್ವಿನಿ ಗೌಡ ಅವ್ರಿಗೂ ಮತ್ತು ಈಗ ಗಿಲ್ಲಿಯವ್ರಿಗೂ ಒಂದು ಸೀಕ್ರೆಟ್ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಆ ಸೀಕ್ರೆಟ್ ಟಾಸ್ಕ್ ಕೊಡಬೇಕಾದ್ರೂ ಅಷ್ಟೇ ಗಿಲ್ಲಿಯವ್ರು ತುಂಬ ಯೋಚನೆ ಮಾಡ್ತಾರೆ ಅಂತಂದರೆ ಏನು ಒಪ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡಾದ್ಮೇಲೆ ಇನ್ನೇನು ಒಪ್ಕೊಬಿಡ್ತಾರೆ. ಏನಕ್ಕೆ ಅಂತ ಅಂದರೆ ಒಂದು ಡೈರೆಕ್ಟಾಗಿ ಕ್ಯಾಪ್ಟನ್ಶಿಪ್ಪಲ್ಲಿ ಕಂಟೆಂಡರ್ ಮಾಡುವಂಥ ಒಂದು ಅವಕಾಶ ಕೂಡ ಸಿಗ್ತಾಯಿದೆ. ಈಗ ಆಲ್ರೆಡಿ ಒಬ್ಬರು ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. ಯಾರು ಅಂತ ಅಂದರೆ ರಾಶಿಕ್ ಅವರು ತೊಗೊಂಡು ಅವರು ಸೆಲೆಕ್ಟ್ ಆಗಿದ್ದಾರೆ. ಅದರಿಂದನೇ ಇವಾಗ ಏನಾಗಿದೆ ಅಂತ ಅಂದರೆ ಗಿಲ್ಲಿ ಮತ್ತು ಅಶ್ವಿನಿ ಅವರು ಸೆಲೆಕ್ಟ್ ಆಗಬೇಕಲ್ಲ, ಅದರಿಂದಾಗಿ ಕೂಡ ಅವರು ಸೆಲೆಕ್ಟ್ ಆಗೋಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಕಾವ್ಯರ ಕಣ್ಣಲ್ಲಿ ಕಣ್ಣೀರು ಬರೆಸ್ಬೇಕು, ಅಂದರೆ ನೀವು ಕಾವ್ಯರನ್ನ ಅಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ನಾವು ಅಂದ್ಕೊಂಡಾಗ ಅಶ್ವಿನಿಯವ್ರು ಅಳಿಸ್ಬೋದು, ಅದಕ್ಕೆ ಗಿಲ್ಲಿಯವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಏನಕ್ಕೆ ಅಂತ ಅಂದರೆ ಅದ್ರಲ್ಲಿ ತುಂಬ ಇಂಟ್ರೆಸ್ಟ್ ತೋರಿಸಿದೆ ಅಶ್ವಿನಿಯವ್ರಲ್ವಾ, ಅದರಿಂದಾಗಿ ಎಳಿಸ್ಬೋದು, ಗಿಲ್ಲಿಯವ್ರು ಸಪೋರ್ಟ್ ಮಾಡ್ತಾರೆ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ಗಿಲ್ಲಿಯವ್ರನ್ನೇ ಕೂಡ ಅವ್ರಿಗೆ ಹರ್ಟ್ ಮಾಡಿ ಅಳಿಸ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಗೌಡರ ಪಾತ್ರ ಕೂಡ ಇಲ್ಲಿ ಝೀರೋ ಅನ್ನಿಸ್ತಾ ಇದೆ. ನನಗೆ ಅನ್ನಿಸ್ದಂಗೆ ಆ ಗಿಲ್ಲಿಯವರೇ ಏನೋ ಈಗೇನೋ ಫ್ರೆಂಡ್ಶಿಪ್ಪಲ್ಲೆಲ್ಲ ಇತ್ತು, ಈ ಕಾವ್ಯನ ಬೇರೆಯವರೆಲ್ಲ ಈಗ ಅಶ್ವಿನಿ ಗೌಡ ಅವರೇ ಸ್ಟಾರ್ಟಿಂಗಲ್ಲಿ ಫ್ರೀ ಪ್ರಾಡಕ್ಟ್ ಅನ್ನೋದೆಲ್ಲ ಯೂಸ್ ಮಾಡಿದ್ದು. ಅದೇ ರೀತಿಯಲ್ಲಿ ಗಿಲ್ಲಿಯವರು ಅಂದ್ಕೊಂಡಿದ್ರು, ಅಂದರೆ ಕಾವ್ಯವರು ಗಿಲ್ಲಿಯವ್ರು ಯಾವತ್ತೂ ನನಗೆ ಈ ಥರ ಅನ್ನೋದು ಅಂತೆಲ್ಲ ಅಂದ್ಕೊಂಡಿದ್ರೇನೋ. ಬಟ್ ಏನು ಮಾಡಿದ್ರು ಅಂತ ಅಂದರೆ ಗಿಲ್ಲಿ ಎಲ್ಲನೂ ಕೂಡ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಅಂದರೆ ಒಂದು ಟಾಸ್ಕ್ ವಿನ್ ಆಗಬೇಕು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಂದರೆ ಮನಸ್ಸಲ್ಲಿ ಏನು ಹಿಡ್ಕೊಂಡು ಅವ್ರು ಹೇಳ್ತಾ ಇಲ್ಲ, ಏನು ಟಾಸ್ಕ್ ಏನು ಕೊಟ್ಟಿರೋ ಆ ಟಾಸ್ಕ್ನ ವಿನ್ ಆಗ್ಬಿಟ್ಟು ಅವರು ಕೂಡ ಕ್ಯಾಪ್ಟನ್ಶಿಪ್ಪಲ್ಲಿ ಕಂಟೆಂಟ್ ಮಾಡಬೇಕಾಗುತ್ತೆ. ಇದಾದಮೇಲೆ ಈಗ ಹೇಳ್ತಾರೆ, ಇನ್ನು ಇವತ್ತಲ್ಲ ನಾಳೆ ಹೇಳ್ತಾರೆ. ಆಮೇಲೆ ಕಾವ್ಯವರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡಬೇಕಾಗುತ್ತೆ. ಇದಕ್ಕೆ ಕಾವ್ಯವ್ರು ಏನಾದ್ರು ತಿರ್ಗಾ ಗಿಲ್ಲಿ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಾರೆ ಇಲ್ಲ ಅಂತಲೂ ಕೂಡ ಇಲ್ಲಿ ಡೌಟ್ ಆಗ್ತಾಯಿದೆ. ಏನಕ್ಕೆ ಅಂತ ಅಂದರೆ ತುಂಬ ಹರ್ಟ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತ ಅಂದರೆ ಇಲ್ಲಿ ಒಂದು ಭಾವನೆ ಇದೆ, ಆ ಭಾವನೆಗೆ ಬೆಲೆ ಕೂಡ ಇರುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ನೆಕ್ಸ್ಟು ಕಾವ್ಯವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕು. ಅಂದರೆ ಯಾವಾಗ ಹೇಳ್ತಾರೆ ಏನು ಅಂತಲೂ ಕೂಡ ನೋಡ್ಬೇಕಂದ್ರೆ ಇವತ್ತು ಹೇಳ್ತಾರೆ ಇಲ್ಲ ಅಂತಂದರೆ ವೀಕೆಂಡಲ್ಲಿ ಈಗ ಟಾಸ್ಕ್ಗಳೆಲ್ಲ ಕಂಪ್ಲೀಟಾಗಿ ಕ್ಯಾಪ್ಟನ್ಶಿಪ್ ಕಂಟೆಂಡರ್ನ ಸೆಲೆಕ್ಟ್ ಮಾಡುವಂಥ ಸಮಯದಲ್ಲಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾದು ನೋಡಬೇಕಾಗುತ್ತೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾಯಿನಿ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾಯಿನಿ. ಬೈ ಗೈಸ್.